ರಾಜ್ಯದಲ್ಲಿ 3991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಬರೆಯೋದಕ್ಕೆ 4.5 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ರೆಡಿಯಾಗಿದ್ದಾರೆ. 4,54,532 ಅಭ್ಯರ್ಥಿಗಳು ರೆಡಿಯಾಗಿದ್ದಾರೆ. ರಾಜ್ಯದ 884 ಪರೀಕ್ಷಾ ಕೇಂದ್ರಗಳಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ನಡೆಯುತ್ತೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಪರೀಕ್ಷೆ ಆರಂಭ ಆಗುತ್ತೆ. ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿಕೊಳ್ಳಲಾಗಿದೆ. ಪರೀಕ್ಷೆ ಅಕ್ರಮ ತಡೆಗೆ ಭಾರಿ ಭದ್ರತೆಯನ್ನು ಕೂಡ ವಹಿಸಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳ ಪ್ರತಿ ರೂಮ್ನಲ್ಲೂ ಕೂಡ ಜಾಮರ್ಗಳನ್ನು ಮತ್ತು ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಇನ್ನು ಪರೀಕ್ಷೆ ಪತ್ರಿಕೆ ತರೋದಕ್ಕೆ ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸಿಆರ್ ಸಿಬ್ಬಂದಿ ಭದ್ರತೆಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ಬರುತ್ತೆ. ಪ್ರಿನ್ಸಿಪಾಲ್ ಹಾಗೂ 5 ಅಭ್ಯರ್ಥಿಗಳ ಮುಂದೆ ಪ್ರಶ್ನೆ ಪತ್ರಿಕೆಯ ಬಂಡಲ್ ಸೀಲನ್ನು ತೆಗಿಬೇಕು. ಸೊ ಈ ರೀತಿಯಾಗಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಸೇರಿದಂತೆ ಯಾವುದೇ ರೀತಿಯಲ್ಲೂ ಅಕ್ರಮಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 1 ಗಂಟೆ ಮುಂಚೆ ಬರಬೇಕು. ಇದರ ಜೊತೆಗೆ ಮಹಿಳಾ ಪೊಲೀಸ್ ಮತ್ತು ಪುರುಷ ಪೊಲೀಸರು ಅಭ್ಯರ್ಥಿಗಳನ್ನು ತಪಾಸಣೆ ಮಾಡಿ ಒಳಗೆ ಕಳಿಸಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ಎಕ್ಸಾಮ್ ಆಗುತ್ತೆ. 9:30 ಒಳಗೆ ಕಡ್ಡಾಯವಾಗಿ ಪರೀಕ್ಷಾ ಸೆಂಟರ್ನಲ್ಲಿ ಹಾಜರಿರಬೇಕಾಗುತ್ತೆ. ಹಾಲ್ ಟಿಕೆಟ್, ಆಧಾರ್ ಕಾರ್ಡ್, ಫೇಸ್ ರೆಕಗ್ನಿಷನ್ ಅಳವಡಿಕೆ ಮಾಡಲಾಗಿದೆ. ಪರೀಕ್ಷಾ ಹಾಲ್ ಟಿಕೆಟ್ QR ಸ್ಕ್ಯಾನ್ ಮಾಡಿ ಎಕ್ಸಾಮ್ ಸೆಂಟರ್ ಒಳಗೆ ಹೋಗಬೇಕಾಗಿದೆ. ಸೊ ಈ ರೀತಿಯಾಗಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮೊಬೈಲ್ ಆಗಿರಬಹುದು, ಕ್ಯಾಮೆರಾ, ಬ್ಲೂಟೂತ್, ಎಲೆಕ್ಟ್ರಾನಿಕ್ ವಸ್ತುಗಳು ಇದೆಲ್ಲವೂ ಕೂಡ ಪರೀಕ್ಷಾ ಸೆಂಟರ್ನಲ್ಲಿ ನಿಷೇಧ. ಇದರ ಜೊತೆಗೆ ವಾಚ್ ಆಗಿರಬಹುದು ಯಾವುದನ್ನು ಕೂಡ ಧರಿಸೋ ಹಾಗೂ ಕೂಡ ಇಲ್ಲ. ರಾಜ್ಯದಲ್ಲಿ ಇಂದು 3991 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕೂಡ ಇವತ್ತು ಆರಂಭ ಆಗ್ತಾ ಇದೆ. 10:30 ಗಂಟೆಗೆ ಪರೀಕ್ಷೆ ಆರಂಭ ಆಗೋಕ್ಕಿಂತ ಮುಂಚೆ ಏನಿರ್ತದೆ ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷಾ ಕೇಂದ್ರಗಳ ಒಳಗಡೆ ಹೋಗ್ತಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಮೆಟಲ್ ಡಿಟೆಕ್ಟರ್ ಮುಖಾಂತರ ಯಾವುದೇ ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನು ತೆಗೆದುಕೊಂಡು ಹೋಗದಂತೆ ಪೊಲೀಸರು ಕೂಡ ಇಲ್ಲಿ ಪರೀಕ್ಷಾ ಕೇಂದ್ರ ಹೊರಗೆ ನಿಂತ್ಕೊಂಡು ಎಲ್ಲರನ್ನ ಚೆಕ್ ಮಾಡಿ ಬಿಡ್ತಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಜೊತೆಗೆ ಸಾಂಪ್ರದಾಯಿಕ ಉಡುಗೊರೆ ಮಾತ್ರ ಅವನ್ನ ಬಳಕೆ ಮಾಡ್ಕೋಬೋದು. ಆದರೆ ಯಾವುದೇ ಬೆಲ್ಟ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನು ಎಲ್ಲರೂ ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಕೂಡ ಸದ್ಯ ಈಗ ಪರಿಶೀಲನೆ ಮಾಡಿ ಎಲ್ಲರನ್ನ ವಿದ್ಯಾರ್ಥಿಗಳನ್ನು ಒಳಗಡೆ ಬಿಡ್ತಾ ಇದ್ದಾರೆ. ಒಂದು ಕಡೆ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 53 ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರಲಿಕ್ಕೆ ಈಗಾಗಲೇ ಅವರವರ ಪರೀಕ್ಷಾ ಕೇಂದ್ರದತ್ತ ಹೋಗ್ತಾ ಇದ್ದಾರೆ. ನೋಡಿ ನಾವು ತೋರಿಸ್ತಿದ್ದೀವಿ, ಎಲ್ರಿಗೂ ಕೂಡ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಯಾವುದೇ ಬೆಲ್ಟ್ಸ್ ಅವರು ಬೆಲ್ಟ್ ಆಗಿರ್ಬೋದು, ಜೊತೆಗೆ ಫುಲ್ ತೋಳು ಶರ್ಟನ್ನು ಕೂಡ ಧರಿಸುವ ಹಾಗಿಲ್ಲ. ಆದರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಪೊಲೀಸರು ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕಂತಂದರೆ ಒಳಗಡೆ ಯಾವುದೇ ಅಕ್ರಮ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕಡೆ ಈ ರೀತಿ ಎಲ್ಲರೂ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಕಡೆ ನಾವು ನಮ್ಮ ಬಲಭಾಗದಲ್ಲಿ ತೋರಿಸಿದೆವು, ಇಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿನಿಯರು ಮಹಿಳೆಯರು ಕೂಡ ಈಗ ಪರೀಕ್ಷೆ ಬರಲಿಕ್ಕೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೂ ಕೂಡ ಅಕ್ರಮ ಆಗಬಾರ್ದು ಅಂಥೇಳಿ ಪೊಲೀಸರು ಬಂದೋಬಸ್ತನ್ನು ಮಾಡಿರುವಂಥದ್ದು. ಜೊತೆಗೆ ನಾವು ಇನ್ನೂ ಪರೀಕ್ಷಾ ಕೇಂದ್ರ ಒಳಗಡೆ ತೋರಿಸೋಣ, ಅಲ್ಲೂ ಕೂಡ ಏನಂತಂದರೆ ಹಾಲ್ ಟಿಕೆಟನ್ನು ಅಲ್ಲಿ ಪರಿಶೀಲನೆ ಮಾಡಿ ಬಿಡ್ತಿರುವಂಥದ್ದು. ನೋಡಿ ಯಾವ ರೀತಿಯಾಗಿ ಸಾಕಷ್ಟು ಬೆಳಗ್ಗೆ 8 ಗಂಟೆಯಿಂದನೂ ಕೂಡ ಇಲ್ಲಿ ಪರೀಕ್ಷಾರ್ಥಿಗಳು ಕೂಡ ಪರೀಕ್ಷಾ ಕೇಂದ್ರದತ್ತ ಮುಖ ಮಾಡಿದ್ದಾರೆ. ಜೊತೆಗೆ ಅವರು ಹಾಲ್ ಟಿಕೆಟು ಜೊತೆಗೆ ಅವರ ಪರೀಕ್ಷಾ ಕೇಂದ್ರ ಸಂಖ್ಯೆ ಯಾವುದು ಅದ್ರ ಬಗ್ಗೆ ಎಲ್ಲರನ್ನೂ ಮಾಹಿತಿಯನ್ನು ಪಡೆದುಕೊಂಡು ಪರೀಕ್ಷೆ 10:00ಗೆ ಸ್ಟಾರ್ಟ್ ಆಗೋಕ್ಕಿಂತ ಬಿಫೋರ್ 1.5 ಗಂಟೆ ಮುಂಚೆ ಅವರು ಪರೀಕ್ಷಾ ಕೇಂದ್ರದ ಒಳಗಡೆ ಇರಬೇಕು ಅನ್ನೋದು ಕೂಡ ಈಗಾಗಲೇ KE ನಿರ್ದೇಶನ ನೀಡಿರುವಂಥದ್ದು. ಸೊ ಇವೆಲ್ಲ ಏನಂತಂದರೆ ಪ್ರಮುಖವಾಗಿ ಯಾವುದೇ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಅಕ್ರಮ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಧಾರವಾಡ ಜಿಲ್ಲಾಡಳಿತ ಮತ್ತು ಜೊತೆಗೆ ಪೊಲೀಸ್ ಕಮಿಷನರ್ N. ಶಶಿಕುಮಾರ್ ಅವರು ಕೂಡ ಈಗಾಗಲೇ ನಿರ್ದೇಶನವನ್ನು ನೀಡಿರುವಂಥದ್ದು. ಸೊ ಒಟ್ಟಿನಲ್ಲಿ ಈ ಒಂದು ಧಾರವಾಡದಲ್ಲಿ ಸದ್ಯ ಈಗ ಪೊಲೀಸರು ಕೂಡ ಬೆಳಗ್ಗೆಯಿಂದನೂ ಕೂಡ 8 ಗಂಟೆಯಿಂದ ಪರೀಕ್ಷಾರ್ಥಿಗಳನ್ನು ಒಳಗಡೆ ಬಿಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನು ಒಳಗಡೆ ಬಿಡ್ತಾಯಿಲ್ಲ. ಜೊತೆಗೆ ಫುಲ್ ಶರ್ಟನ್ನು ಹಾಕುವಾಗಿಲ್ಲ. ಜೊತೆಗೆ ಪ್ರಮುಖವಾಗಿ ಸಾಂಪ್ರದಾಯಿಕ ಉಡುಗೊರೆಗೆ ಅವಕಾಶವನ್ನು KE ಧರಿಸಲಿಕ್ಕೆ ಅವಕಾಶನ ಮಾಡಿಕೊಟ್ಟಿರುವಂಥದ್ದು. ಸೊ ಇದಿಷ್ಟು ಧಾರವಾಡದಲ್ಲಿ ಪರೀಕ್ಷಾರ್ಥಿಗಳು ಒಳಗಡೆ ಹೋಗ್ತಿರುವಂಥ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ.
ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ ಅನಿಲ್. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಅವರು ಎಲ್ಲ ಡಿಸಿಗಳಿಗೆ, ಎಸ್ಪಿಗಳಿಗೆ, ಕಮಿಷನರ್ ಪೊಲೀಸರವರಿಗೆ ಒಂದು ಸಭೆ ಮುಖಾಂತರ ನಿರ್ದೇಶನವನ್ನು ನೀಡಿದ್ದಾರೆ. ಅದರಂತೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ವಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದಿಂದ ಈ ಎಕ್ಸಾಮ್ ಆಯೋಜನೆ ಮಾಡಲಾಗ್ತಾ ಇದೆ. ನನ್ನ ಜೊತೆ ಎಲ್ಲ ಅನುಭವಿ ಅಧಿಕಾರಿಗಳಿದ್ದಾರೆ. ADC ಮತ್ತೆ DDPU ಮತ್ತೆ ಡೆಪ್ಯೂಟಿ ಡೈರೆಕ್ಟರ್ ಟ್ರೆಷರೀಸ್, KA ಬಂದಿರುವಂತಹ ಇಡೀ ಪ್ರೋಟೋಕಾಲ್ ಒಂದು ಪಾಯಿಂಟ್ ಬಿಟ್ಟದೆ ನಾವು ಫಾಲೋ ಮಾಡ್ತಾ ಇದ್ವಿ. ಚಾಚು ತಪ್ಪದೆ ಎಲ್ಲ ನ್ಯೂನತೆಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಪ್ರತಿ ಸೆಂಟ್ರಲ್ಲಿ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮೆರಾಗಳು, CCTVಗಳು ಒಳಗಡೆ ಹೊರಗಡೆ, ಹಾಗೂ ಟ್ರೆಷರಿಯಿಂದ ಪೇಪರ್ ಮೂವ್ಮೆಂಟ್ ಸೆಂಟರ್ ತನಕ ಹೆಂಗಾಗ್ತಾ ಇದೆ, ಪೊಲೀಸ್ ಎಸ್ಕಾರ್ಟ್ಸ್ ಹೆಂಗ್ ಕೊಡಬೇಕು, ಎಲ್ಲದನ್ನು ಪ್ಲಾನ್ ಮಾಡ್ಕೊಂಡಿದ್ವಿ. ಬಹಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ಬೆಳಗಾವಿ ಇಡೀ ಜಿಲ್ಲೆನಲ್ಲಿ, ನಾವು ಮೇನ್ಲಿ ಬೆಳಗಾವಿ ಸಿಟಿನಲ್ಲಿ ಒಂದು 46 ಸೆಂಟರ್, ಮತ್ತೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆನಲ್ಲಿ ಮೇನ್ಲಿ ಚಿಕ್ಕೋಡಿ ಟೌನ್ ಮತ್ತೆ ನಿಪ್ಪಾಣಿ ಟೌನ್ ಎಲ್ಲಿ ಸೆಂಟರ್ಗಳ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಅಲ್ಲಿ ಒಂದು 15 ಸೆಂಟರ್ ಆಯ್ಕೆ ಮಾಡಿಕೊಂಡು ಒಟ್ಟು 25,164 ಅಭ್ಯರ್ಥಿಗಳು ಇವತ್ತು ಈ ಎಕ್ಸಾಮ್ ಅಲ್ಲಿ ಭಾಗಿಯಾಗ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಸಿದ್ಧತೆ. ಬೆಳಗಾವಿಯಿಂದ ಬಂದಿರೋದು. ಯಾರು ಎಕ್ಸಾಮ್ ಬರೀತಾರೆ? ನಮ್ಮ ಮಿಸ್ಸಸ್ ಅನ್ನ. ಮಗು ನಿಮ್ದೇನಾ? ಹಾಂ, ನಮ್ದೇನ. ಗಪ್ಪು ಈ ಪೇಪರ್ ಲೀಕ್ ಬಗ್ಗೆ ಎಲ್ಲ ಏನ್ ಸರ್ ಹೇಳ್ತೀರಾ? ಪದೇ ಪದೇ ಪೇಪರ್ ಲೀಕ್ ಆಗ್ತಾ ಇದೆ. ಈಗ ಇದಾದ್ರೂ ಸುಭಿಕ್ಷವಾಗಿ ನಡೆಯುತ್ತಾ ಅನ್ನುವಂಥ ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ ಸರ್. ಮತ್ತೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಎಲ್ಲ ಜಾಸ್ತಿ ಇದೆ. ಓಲೆ ಎಲ್ಲ ವಾಪಸ್ ಕೊಟ್ಟರು. ಓಲೆ ಕೊಟ್ಟರು. ಒಳಗಡೆ ಏನೂ ಒಂದು ಪೇಪರ್ ಹಾಲ್ ಟಿಕೆಟ್ ಅದು ಬಿಟ್ಟು ಮತ್ತು ಆಧಾರ್ ಕಾರ್ಡ್ ಅದು ಬಿಟ್ಟು ಏನೂ ಅಲ್ಲೋಡಿಲ್ಲ. ಬೆಳಗಾವಿ ನೀವು ತೆಗೆದುಕೊಂಡು ಹೋಗಬಾರ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪರೀಕ್ಷೆ ಆರಂಭ ಆಗುತ್ತೆ. 25 ನಿಮಿಷದಲ್ಲಿ ಪರೀಕ್ಷೆ ಆರಂಭ ಆಗುತ್ತೆ. 3,991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಡೀತಾ ಇರುವಂತಹ ಪರೀಕ್ಷೆ. ಆದರೆ ಈ ಪರೀಕ್ಷೆಯನ್ನು ಬರೆಯೋದಕ್ಕೆ 4.5 ಲಕ್ಷಕ್ಕೂ ಹೆಚ್ಚು, 4,54,532 ಅಭ್ಯರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಿಕೊಳ್ಳಲಾಗಿದೆ. 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇರೋದು. ಭದ್ರತೆಯನ್ನ ಸಾಕಷ್ಟು ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳ ಪ್ರತಿ ರೂಮ್ನಲ್ಲೂ ಕೂಡ ಜಾಮರ್ ಮತ್ತು CCTVಯನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರಶ್ನೆ ಪತ್ರಿಕೆ ತರೋದಕ್ಕೆ ಕೂಡ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. CRS ಸಿಬ್ಬಂದಿ ಭದ್ರತೆಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ಬರ್ತಾ ಇರೋದು. ಇನ್ನು ಪ್ರಿನ್ಸಿಪಾಲ್ 5 ಅಭ್ಯರ್ಥಿಗಳ ಮುಂದೆ ಪ್ರಶ್ನೆ ಪತ್ರಿಕೆಯ ಬಂಡಲ್ ಸೀಲ್ ತೆಗಿಬೇಕು. ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗಿದೆ. ದೇಶಾದ್ಯಂತ ನಡೆದಿರುವಂತಹ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಸಾಕಷ್ಟು ಅಕ್ರಮಗಳು ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.